ಸಮಾಜದಲ್ಲಿ ಈಗ ಒಬ್ಬ ಅಧಿಕಾರಿಯಾಗಿ ನೀವು ಎಲ್ರಿಗೂ ಸರ್ವ್ ಮಾಡ್ತಿದ್ದೀರಾ. ನಮ್ಮಲ್ಲಿ ಒಂದು ಮಾತಿತ್ತು, ಕೆಂಗಲ್ ಹನುಮಂತಯ್ಯ ಅವರು ವಿಧಾನಸೌಧದ ಮುಂದೆ ಒಂದು ನೇಮ್ ಬೋರ್ಡ್ನ ಹಾಕಿದ್ದಾರೆ. ಅಂದರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳಿ. ಸೊ ಯಾಕೆ ಈ ಮಾತನ್ನು ಜ್ಞಾಪಿಸ್ಕೊತಾ ಇದ್ದೀನಿ ಅಂತಂದರೆ, ಪ್ರಾಮಾಣಿಕ ಅನ್ನೋಂತಹ ಒಂದು ಬ್ಯಾಡ್ಜ್ನ ಹಾಕ್ಕೊಂಡು ಕೇವಲ ಮೈಕ್ಗೆ ಅಥವಾ ಕ್ಯಾಮ್ರಾ ಮುಂದೆ ಮಾತಾಡೋದು ಬೇರೆ, ಆದರೆ ಬದುಕಲ್ಲಿ ಅಳವಡಿಸ್ಕೊಂಡು ಅದೇ ಹುದ್ದೆಯಲ್ಲಿ ಇರೋದಲ್ಲ ಬಹಳ ಕಷ್ಟ. ಹಾಗಿದ್ದಾಗಲೇ ನಿಮಗೆ ಟೂರಿಂಗ್ ಸ್ಟಾರ್ಟ್ ಆಗೋದು. ಹೌದು, ಅದು ನಿಜ. ತಮಾಷೆಗೆ ಹಂಗೆ ಅನಿಸುತ್ತೀನಿ. ಅದು ಎಲ್ಲರೂ ಅದು ಹೇಳ್ತಾರೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ನಾನು ಹಂಗೆ ಅನಿಸುತ್ತೆ. ಸರ್ಕಾರಿ ಕೆಲಸ ನಿಜವಾಗಿ ಮನುಷ್ಯರ ಕೆಲಸ ಅಂತ. ನಾವು ದೇವ್ರ ಕೆಲಸ ಅಂತ ಬರೆದಿರೋದ್ರಿಂದನೇ ಎಲ್ಲ ಕೆಲಸ ದೇವ್ರದ್ದೇ ಆಗಿಬಿಟ್ಟವೆ ಇವಾಗ. ಯಾಕಂದ್ರೆ ಏನು ಮಾಡಿದ್ರು ದೇವ್ರು ಕೇಳಂಗಿಲ್ಲಲ್ರಿ. ಒಳ್ಳೆಯವನಿಗೂ ದೇವ್ರು ಇದ್ದಾನೆ, ಕೆಟ್ಟವನಿಗೂ ದೇವ್ರು. ನೋಡಿ, ನೀವು ಏನಾದ್ರು ಮಾಡಿ ದೇವ್ರು ಯಾವತ್ತಾದ್ರೂ ಯಾವ ದೇವರಾದರೂ ಬಂದು ನಿಮಗೆ ಮಾತಾಡಿಸಿದೇನ್ರಿ? ಹಾಂ, ನೀವು ಯಾವುದು ಇಲ್ಲಿಗಲ್ ಮಾಡಿದರೆ ಏನು ಕೇಳಿದೆಯಾ? ಅಥವಾ ನೀವು ಯಾವುದಾದ್ರೂ ಸೈಟ್ ಹೊಡ್ಕೊಂಡ್ರೆ ಕೇಳಿದೆಯಾ? ನೀವು ಇನ್ನೊಂದು ಮನೆ ಮಾಡಿದ್ರೆ ಕೇಳಿದೆಯಾ? ಅಲ್ಲ, ಕಳ್ತನ ಮಾಡೋಕ್ಕಿಂತ ಮುಂಚೆ ದೇವ್ರಿಗೆ ಪ್ರಾರ್ಥನೆ ಮಾಡೋದು, ಇವತ್ತೊಬ್ಬ ಒಳ್ಳೆ ಗಿರಾಕಿ ಸಿಗ್ಲಪ್ಪ ನನಗೆ, ಒಳ್ಳೆ ಮನೆ ಕನ್ನ ಹಾಕಬೇಕು ವಿಘ್ನೇಶ್ವರ ಅಂತಾರೆ ಅಲ್ವ? ನೋಡಿ ಅದೇನೆ ನನಗೆ ಸುಮ್ಮನೆ ಏನು, ಸರ್ಕಾರಿ ಕೆಲಸ ದೇವರ ಕೆಲಸ ಅಲ್ಲ. ನಿಜವಾಗಿ ಸರ್ಕಾರಿ ಕೆಲಸ ಮನುಷ್ಯರ ಕೆಲಸ. ಮನುಷ್ಯರು ಬಹಳ ಮುಖ್ಯ. ನಾವು ಕೊಡೋ ಸೇವೆ ಮನುಷ್ಯರಿಗೆ ಮತ್ತು ಮನುಷ್ಯರನ್ನು ಮನುಷ್ಯರಾಗಿ ನೋಡುವಂಥದ್ದು. ಸೊ ಮನುಷ್ಯರಿಗೆ ಕೆಲಸ ಕೊಡುವಾಗ ನಾವು ಮನುಷ್ಯರ ಕೆಲಸ ದೇವ್ರ ಕೆಲಸ ಮಾಡಿದೀವಿ ಅನ್ನೋದಾದರೆ ನೀವು ಏನು ಮಾಡಿದ್ರು ದೇವ್ರು ಕೇಳೋದೇ ಇಲ್ವಲ್ಲ. ಹಾಗಾಗಿನೇ ಸರ್ಕಾರಿ ಕೆಲಸ ದೇವ್ರ ಕೆಲಸ ಆಗಿದೆ. ಯಾರೂ ಕೇಳದೇ ಇರತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಮತ್ತು ಯಾರೂ ಕೇಳೋದಿಲ್ಲ ಅಂದಾಗ ಎಲ್ಲ ಅವಾಂತರಗಳು ನಡೀತಾನೆ ಇರ್ತದಲ್ಲ ಸಹಜ. ಅಂದರೆ ಕೆಂಗಲ್ ಹನುಮಂತಯ್ಯನವರ ಒಂದು ಕಾನ್ಸೆಪ್ಟ್ ಏನಾಗಿತ್ತು ಅಂದರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ. ಅಂದರೆ ಸರ್ಕಾರಿ ಕೆಲಸ ಮಾಡೋರು ನಾವು, ದೇವರು ಅಂತಂದರೆ ಜನರು. ಅಂದರೆ ದೇವರ ಕೆಲಸ ಅಂತ ಯಾಕೆ ಹಾಕಿದ್ರು ಅಂದರೆ, ದೇವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀವಿ ನಾವು. ಅಲ್ಲ, ನಿಜ. ಸಹಜವಾಗಿ ನೋಡಿ, ಪ್ರಜೆಗಳಿಂದ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಜನಗಳೇ ಅಧಿಪತಿಗಳು ಮತ್ತು ಜನಗಳೇ ದೇವರು ಅನ್ನೋದು ಸತ್ಯನೇ. ನಾನು ಅದು ಅಲ್ಲಗಳಿತಾ ಇಲ್ಲ. ಆದರೆ ವ್ಯವಸ್ಥೆ ಹೇಗಾಗಿದೆ ಅನ್ನೋ ಕಾರಣಕ್ಕಾಗಿ ನಾನು ಹಂಗೆ ಹೇಳಿದೆ. ಅದು ನಿಜವಾಗಿಯೂ ದೇವ್ರ ಕೆಲಸನೇ, ಜನಗಳ ಕೆಲಸ ದೇವ್ರ ಕೆಲಸನೇ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮತ್ತು ನಾವು ಅದು ಚಾಚು ತಪ್ಪದೆ ಮಾಡಬೇಕು ಅನ್ನೋವಂಥದ್ದು. ಕೆಲವು ಕೆಲಸ ಮಾಡ್ಲಿಕ್ಕಾಗತ್ತೆ, ಇನ್ನು ಕೆಲವು ಕೆಲಸ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಜನಗಳ ಬೇಡಿಕೆ ಬಹಳ ಇದೆ. ನಮ್ಮ ಹಣಕಾಸಿನ ಇತಿಮಿತಿಗಳು ಕಮ್ಮಿ ಇದೆ. ಸೊ ಜನಗಳ ಎಲ್ಲ ಬೇಡಿಕೆಗಳು ಈಡೇರಿಸಬೇಕು ಅಂದಾಗ ನಮ್ಮ ಆರ್ಥಿಕ ಸದೃಢತೆಯೂ ಬೇಕಲ್ಲ. ಈಗ ನೋಡಿ, ನಿನ್ನೆ ನಮ್ಮ ಕೇಂದ್ರ ಸರ್ಕಾರ ಬಡ್ಜೆಟ್ ಆಗಿದೆ. 50 ಲಕ್ಷ ಕೋಟಿ, 50.65 ಲಕ್ಷ ಕೋಟಿ ಬಡ್ಜೆಟ್ ಅದು. ಸೊ ಬಡ್ಜೆಟ್ ಬೆಳೀತಾ ಇದೆ. ಈಗ ಹೊಡೆದ್ರೆ 7.4 ಬೆಳೆದಿದೆ. ಆದರೆ ನಮ್ಮಲ್ಲಿ ನೋಡಿ, ಕೆಲವು ಏನಾಗಿದೆ, ಬಡ್ಜೆಟ್ಟು ನಮಗೆ ಏನು ಅವಶ್ಯಕ ಆ ಅವಶ್ಯಕ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಯಾವುದೇ ಸರ್ಕಾರ, ನಾನು ಯಾವುದೇ ಕೇಂದ್ರ ರಾಜ್ಯ ಅಂತ ಹೇಳ್ತಾ ಇಲ್ಲ, ಅಥವಾ ಯಾರನ್ನೂ ವಿರೋಧವಾಗಿ ಅಥವಾ ಪರವಾಗಿಯೂ ಮಾತಾಡ್ತಾ ಇಲ್ಲ. ನಾವು ಅಂದುಕೊಂಡ ಕ್ಷೇತ್ರಗಳೇನಿದೆ, ನಮಗೆ ಶಿಕ್ಷಣ ಉಚಿತವಾಗಿ ಕೊಡಬೇಕಲ್ಲ, ಆರೋಗ್ಯ ಉಚಿತವಾಗಿ ಕೊಡಬೇಕಲ್ಲ. ಅತ್ಯಂತ ಅವಶ್ಯ ಅಲ್ರಿ ಶಿಕ್ಷಣ, ಆರೋಗ್ಯ ಅನ್ನೋದು ಮನುಷ್ಯನ ಮೂಲಭೂತ ಹಕ್ಕಲ್ಲ. ವಸತಿ ಅದು ಹಕ್ಕೆ, ಕೊಡಬೇಕಲ್ಲ. ಬಟ್ ನಾವು ಶಿಕ್ಷಣ ಉಚಿತವಾಗಿಯೂ ಕೊಡ್ತಾ ಇಲ್ಲ, ಆರೋಗ್ಯನೂ ಉಚಿತವಾಗಿ ಕೊಡ್ತಾ ಇಲ್ಲ. ಇರ್ಲಿಕ್ಕೂ ಜಾಗ ಕೊಡ್ತಾ ಇದ್ದೀವಿ ಅಥವಾ ಮನೆ ಕಟ್ತಾ ಇದ್ದೀವಿ, ಓಕೆ. ಆದರೆ ಮೂಲಭೂತವಾಗಿ ಕೊಡಬೇಕಾದದ್ದೇ ನಾವು ಕೊಡ್ತಾ ಇಲ್ಲ ನಾವ್ಯಾವು, ಅಲ್ವಾ? ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದಕ್ಕೆ ಒಂದು ಸಂಪತ್ತಿನ ಲಿಮಿಟು ಮತ್ತು ನಮ್ಮ ಬೇಡಿಕೆಗಳು ಹೆಚ್ಚಾಗಿರುವಂಥದ್ದು. ಹೀಗಾಗಿ ಬಡ್ಜೆಟ್ ಮಾಡೋರಿಗೂ ಕೂಡ ಈ ಗೊಂದಲ ಇದೆ. ನಾನು ಇಲಾಖೆಗಳಲ್ಲಿ ಬಡ್ಜೆಟ್ ಮಾಡಿದವನೇ ನಾನು ಮತ್ತು 10 ಇಲಾಖೆಗಳಿಗೆ ಹಣಕಾಸು ಮುಖ್ಯ ನಿಯಂತ್ರಕನಾಗಿ, ಹಣಕಾಸು ಮುಖ್ಯಸ್ಥನಾಗಿ ಕೆಲಸ ಮಾಡಿದ್ದೀನಿ. ನನ್ನಲ್ಲಿ 100 ರೂಪಾಯಿ ಇತ್ತು ಅಂದಾಗ, 200 ರೂಪಾಯಿ ಬೇಡಿಕೆ ಇದ್ದಾಗ 100 ರೂಪಾಯಿ ಹಂಚಬೇಕು ಅಂದಾಗ ವ್ಯತ್ಯಾಸಗಳಾಗೇ ಆಗುತ್ತೆ. ನಾವು ಅವಾಗ ಯಾರಿಗೇನು ಕೊಟ್ರೂ ಒಂದು ಮಾತು ಬರ್ತದೆ ಯಾವಾಗ, ಇದಕ್ಕೆ ಅದು ಕೊಡಲಿಲ್ಲ, ಅದಕ್ಕೆ ಇದು ಕೊಡಲಿಲ್ಲ ಅಂತ, ನೀವು ಅದಕ್ಕೆ ಕೊಡಲಿಲ್ಲ, ಇದಕ್ಕೆ ಕೊಡಲಿಲ್ಲ ಅಂತ. ಆದರೆ ನನಗನ್ಸೋದು, ಯಾವುದೇ ನಾವು ಉಚಿತ ಅಂತ ಕೊಡೋದಿದ್ದರೆ ಶಿಕ್ಷಣವನ್ನು ಕೊಡಬೇಕು ಅನ್ನೋದು, ಆರೋಗ್ಯವನ್ನು ಕೊಡಬೇಕು ಅನ್ನೋದು, ಅಥವಾ ಇರ್ಲಿಕ್ಕೆ ವಸತಿ ಕೊಡಬೇಕು ಅನ್ನೋದು, ಇನ್ನೂ ಇಳಿದದ್ದೆಲ್ಲ ಅವು ಆಯ್ಕೆಗಳು. ಸೊ ಕೊಡೋದಾದರೆ ಈ ಥರದ್ದೆಲ್ಲ ಕೊಟ್ಟರೆ ಭಾಳಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಇತ್ತೀಚೆಗೆ ನೋಡಿ, ರಕ್ಷಣಾ ಇಲಾಖೆಯ ಬಡ್ಜೆಟ್ ಬೆಳೀತಾ ಇದೆ. ಇವತ್ತು ನಿನ್ನೆ ಬಡ್ಜೆಟ್ನಲ್ಲಿ 6.87 ಎಷ್ಟೋ ಲಕ್ಷ ಕೋಟಿ, ಅಂದರೆ 7 ಲಕ್ಷ ಕೋಟಿ ಬಂದಿದೆ. 7 ಲಕ್ಷ ಕೋಟಿ ನಾವು ರಕ್ಷಣೆಗೆ, ನಮ್ಮ ದೇಶ ಬಿಟ್ಬಿಡಿ, ಅಮೇರಿಕಾದ ಲೆಕ್ಕ ತೊಗೊಂಡ್ರೆ ಬೇರೆ ಇದೆ ನಿಮಗೆ. ಅಲ್ಲಿ ಅಮೇರಿಕಾದ ಬಡ್ಜೆಟಿನ ಲೆಕ್ಕ ತೊಗೊಂಡ್ರೆ ಮೋಸ್ಟ್ಲಿ ಒಂದು 2,000 ಲಕ್ಷ ಕೋಟಿನೂ ಇರಬೇಕು. ಅದು ಅಂದಾಜು ಗೊತ್ತಿಲ್ಲ ನನಗೆ, ಇನ್ನೂ ಜಾಸ್ತಿ ಆಗಿದೆಯೇನೋ, 2,500 ಲಕ್ಷ ಕೋಟಿನೂ ಇರ್ಬೋದೇನೋ ಆ ಥರ. ಅಂದರೆ ರಕ್ಷಣೆ ಅವರು ಕೂಡ ಶೇಕಡ ನಮ್ಮ ಬಡ್ಜೆಟಿನ ಹೆಚ್ಚು ಕಮ್ಮಿ ಅವರು ಒಂದು
10-15-20% ಖರ್ಚು ಮಾಡ್ತಾರೆ. ಅಂದರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಕ್ಷಣೆ ಅನ್ನೋದು ಎಷ್ಟು ಮುಖ್ಯ ಆಗಿದೆ ಅನ್ನುವಂಥದ್ದು, ಅಥವಾ ಈ ದೇಶಗಳ ಮಧ್ಯೆ ಈ ಯುದ್ಧಗಳು ನಡೆಯುವಂಥದ್ದು, ದಾಳಿ ಆಗುವಂಥದ್ದು, ಅಣುಬಾಂಬುಗಳು ದಾಳಿ ಆಗುವಂಥದ್ದು, ಅಥವಾ ಯುದ್ಧಗಳನ್ನು ಲೈವ್ ನೋಡೋ ಪರಿಸ್ಥಿತಿ ಬಂದಿದೆಯಲ್ಲ, ಇದು ಅತ್ಯಂತ ದುರಾದೃಷ್ಟವಶಾತ್ ಅಂತ, ಅತ್ಯಂತ ದುರಾದೃಷ್ಟಕರ. ನೋಡಿರಿ, ನಾನು ಯಾವುದೋ ಮಗುವಿಗೆ ಶಿಕ್ಷಣ ಕೊಡೋದು, ಯಾವುದೋ ಮಗುವಿನಿಗೆ ಆರೋಗ್ಯ ಕೊಡುವಂಥ ದುಡ್ಡು ತೊಗೊಂಡೋಗಿ ನಾವು ರಕ್ಷಣೆಗೆ ಇವತ್ತು ಬಳಸ್ತಾ ಇರುವ ಅನಿವಾರ್ಯತೆ ಬಂದಿದೆ ಅಲ್ವಾ. ಅಂದರೆ ಬದುಕನ್ನು ಒತ್ತಿ ಇಟ್ಟು ಕೇವಲ ರಕ್ಷಣೆಗಾಗಿ ನಾವೆಲ್ಲರೂ ಹೋರಾಟ ಮಾಡ್ತಾಯಿದ್ದೀವಿ. ನಾನು ರೋಗ ಬಂದರೆ ಸತ್ತು ಹೋಗ್ತೀನಿ ಪರವಾಗಿಲ್ಲ, ಊಟ ಇಲ್ಲ ಸತ್ತು ಹೋಗ್ತೀನಿ ಪರವಾಗಿಲ್ಲ, ವಿದ್ಯೆ ಇಲ್ಲ ಸತ್ತು ಹೋಗ್ತೀನಿ ಪರವಾಗಿಲ್ಲ, ಆದರೆ ರಕ್ಷಣೆ ಮಾಡ್ಕೊಳ್ಳೋದು ಅನಿವಾರ್ಯ ಆಗಿದೆ. ನಮ್ಮ ದೇಶಕ್ಕೂ ಅದು ಅನಿವಾರ್ಯ ಆಗಿದೆ, ಇತರ ದೇಶಕ್ಕೂ ಅನಿವಾರ್ಯ. ಸೊ ಈ ಥರದ ಒಂದು ವ್ಯವಸ್ಥೆ ಇವತ್ತು ಬೆಳೀತಾ ಇದೆಯಲ್ಲ, ಇದು ಬದುಕಿಗೆ ಒಳ್ಳೆಯವಾದಂಥ ಒಂದು ವ್ಯವಸ್ಥೆ ಅನಿಸೋದಿಲ್ಲ ಅಂತ. ಹೌದು ಅಲ್ವಾ. ನಾವು ಏನು ಕೊಡಬೇಕು ಅನ್ನೋ ಆದ್ಯತೆನೇ ಕೊಡೋಕ್ಕಾಗೋದಿಲ್ಲಲ್ಲ, ಮತ್ತು ಅದು ಅವಶ್ಯಕತೆ ಅಲ್ಲಲ್ಲ. ಈಗ ನೋಡಿರಿ, ನೀವು ಕೂತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀವಿ, ನೀವು ಪ್ರೀತಿ ಇಲ್ಲದೆ ಹೋದಾಗ ಗನ್ ಹಿಡ್ಕೊಂಡು ಮಾತಾಡ್ಕೊಂಡು ಕೂತ್ರೆ, ಈಗ ನಿಮ್ಮ ಮೇಲೆ ಒಂದು ನಂಬಿಕೆ ಇರೋದ್ರಿಂದ ನಾವು ಪ್ರೀತಿಯಿಂದ ಮಾತಾಡ್ಕೊಂಡೆ, ನನ್ನ ಮೇಲೆ ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ ಅಂದಮೇಲೆ ನಾವು ಪೆನ್ ಬಿಟ್ಟು ಗನ್ ಹಿಡಿಬೇಕಾಗತ್ತೆ. ನಾನು ನಿಮಗೆ ಯಾವಾಗ ಡಮಾರ ಅನ್ನಿಸ್ತೀನೋ, ನೀವು ನನಗೆ ಯಾವಾಗ ಡಮಾರ ಅನ್ನಿಸ್ತೀನೋ ಅಂತ ಲೆಕ್ಕ ಇಟ್ಕೊಂಡೆ ನಾವು ಟೈಮ್ ಬಾಂಬರ್ ಇಟ್ಕೊಂಡೇ ಮಾತಾಡ್ಕೊಂಡು ಕೊಡು. ಈಗ ಜಗತ್ತಿನ ಪರಿಸ್ಥಿತಿ ಇದಾಗಿದೆ. ಅತ್ಯಂತ ನೋಡಿ, ನೀವು ರಷ್ಯಾ ಉಕ್ರೇನ್ ದಾಳಿಗಳು ಅಥವಾ ಅಮೇರಿಕ ಈ ಥರ ಬೇರೆ ಬೇರೆ ದಾಳಿಗಳಾಯ್ತಲ್ಲ, ಇರಾಕದ್ದು ಇವೆಲ್ಲ ನೋಡಿದ್ರೆ ವಿಶ್ವಸಂಸ್ಥೆ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಆಮೇಲೆ ದುಡ್ಡು ಇದ್ದವರೇ ಜಗತ್ತನ್ನು ಆಳಬೇಕು ಅನ್ನೋ ಪರಿಸ್ಥಿತಿ ಆಗಿದೆ. ಈಗ ರಷ್ಯಾ ಮತ್ತು ಅಮೇರಿಕಾದ ಪರಿಸ್ಥಿತಿಗಳನ್ನು ಇಟ್ಕೊಂಡು ಮಾತಾಡಿದ್ರೆ, ಅವರು ಅತ್ಯಂತ ಆಸ್ತಿವಂತರು, ಸಬಲರು ಜಗತ್ತಿಗೆ ನಮಗೆ ಹೋಲಿಸಿದ್ರೆ, ಅಲ್ವೇನ್ರಿ. ಅವ್ರು 30-35 ಕೋಟಿ ಜನ ಶ್ರೀಮಂತರ ರಾಷ್ಟ್ರಗಳು. ಈಗ ಅವ್ರು ಏನು ಹೇಳ್ತಾರೆ ಅವ್ರದ್ದೇ ಮಾತನಾಡ್ತದೆ ಇಡೀ ಜಗತ್ತಲ್ಲಿ, ಹೌದು ಅಲ್ವಾ. ಸೊ ನಮ್ಮಂಥ ಬಡ ರಾಷ್ಟ್ರಗಳು, ಬಡ ಅಂದರೆ ಈಗ ಮುಂದುವರಿದ ರಾಷ್ಟ್ರಗಳು, ನಾವೇನು ಮುಂದುವರೆದ ರಾಷ್ಟ್ರ ಅಲ್ಲ. ನಾವು ಕರೆನ್ಸಿಯಲ್ಲಿ ಇನ್ನೂ ಮುಂದುವರೆದಿಲ್ಲ. ಯಾಕೆಂದರೆ $1 ನಮ್ಮಲ್ಲಿ $80 $85 ನಡೀತಾ ಇದೆ ಇವತ್ತು. ಹೌದು. ಈಗ ನಾವು ಅವ್ರದ್ದು ಲೆಕ್ಕ ತಗೊಂಡ್ರೆ ನಾವು ಭಾಳ ದೂರ ಇದ್ದೀವಿ. ನಾವು ಆರ್ಥಿಕ ಮಟ್ಟದಲ್ಲಿ ಭಾಳ ಕೆಳಗಿದ್ದೀವಿ. ಅಮೆರಿಕಾಗೆ ಹೋಲಿಸ್ಕೊಂಡ್ರೆ 80 ಪಟ್ಟು ಹಿಂದೆ ಇದ್ದೀವಿ ಅಂತ ಅರ್ಥ. ಅಂದರೆ ನಮ್ಮಲ್ಲಿ ನಾವು ಆರ್ಥಿಕ ಮಟ್ಟದಲ್ಲಿ ಸದೃಢವಾಗಿದ್ದೀವಿ ನಮ್ಮ ರಾಷ್ಟ್ರ ಅಂತ ಅಂದರೆ, ನಮ್ಮ $1ಗೆ ಅವರ $86 ಆಗ ನಾವು ಮೇಲೆ ಇದ್ದೀವಿ ಅಂತ. ಎಲ್ಲಿ ಸಾಧ್ಯ ಇದೆ? ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಅದು ಅತ್ಯಂತ ಇಂಪ್ರ್ಯಾಕ್ಟಿಕಲ್. ಯಾಕೆ ಇಂಪ್ರ್ಯಾಕ್ಟಿಕಲ್ಲು? ನಾವು ಇರೋ ಮಾನವ ಸಂಪನ್ಮೂಲವನ್ನು ಚೀನಾದ ಥರ ಬಳಸ್ತಾ ಇಲ್ಲ. ನಾವು ನಮ್ಮ ಮಾನವ ಸಂಪನ್ಮೂಲ ನಾವು ಏನು ಮಾಡ್ತಾಯಿದ್ದೀವಿ ಹೇಳ್ರಿ? ನಾವು ಯಾರೋ ಸಾಲ ಸೋಲನ್ನು ಮಾಡಿ ಓದ್ತಾರೆ, ಡಿಗ್ರಿಗಳು ಸರ್ಟಿಫಿಕೇಟ್ ತೊಗೊಳ್ತಾರೆ, ಸರ್ಟಿಫಿಕೇಟ್ ತೊಗೊಳ್ಳೋದು ಸುಮ್ಮ ಮನೇಲಿ ಇಟ್ಕೊಂಡು ಕೂತು ಬಿಡೋದು ಸೊಕೇಶನಾಗ ಹಾಕ್ಕೊಂಡು. ನಾವು ಯಾರಿಗೆ ಓದಿರೋ ತಕ್ಕಂಗೆ ಕೆಲಸ ಕೊಡ್ತಾಯಿದ್ದೀವಿ? ನಾವು ಯಾರಿಗೆ ಎಷ್ಟು ಓದು ಪ್ರಮಾಣಕ್ಕೂ ನಮ್ಮ ಕೆಲಸ ಕ್ರಿಯೇಷನ್ ಪ್ರಮಾಣಕ್ಕೂ ಉದ್ಯೋಗ ಸೃಷ್ಟಿ ಪ್ರಮಾಣಕ್ಕೂ ಅನುಪಾತ ಒಂದು ಲೆಕ್ಕಾಚಾರ ಇಲ್ಲ ಇದೆ ನಮ್ಮಲ್ಲಿ ಇಲ್ಲ. 3,000 ಕೊಡ್ತಿದ್ದೀವಿ, ಮಾಡ್ಕೊಳ್ಳಿ ನೀವು ಅಲ್ಲ. ಅದು ನೋಡಿ, ಅವೆಲ್ಲ ನೋಡಿ ಏನಾಗುತ್ತೆ, ನೀವು ಅದನ್ನು ತೊಗೊಂಡು ಮಾಡೋದೇನು ಹೇಳಿ. ನೋಡಿರಿ, ಮನುಷ್ಯನಿಗೆ ಮೀನು ಕೊಡೋದಕ್ಕಿಂತ ಮೀನು ಹಿಡಿಯೋದು ಕಲಿಸ್ಬೇಕು. ನೀವು ಮೀನು ಹಿಡಿಯೋದು ಕಲಿಸಿದ್ರೆ ಅವನು ಮೀನು ಹಿಡ್ಕೊಂಡು ತಿನ್ಕೊಂಡು ಬದುಕೊಂಡು ಹೋಗ್ತಾನೆ. ನೀವು ಒಂದು ಮೀನು ಕೊಡ್ತೀರಿ ಸರಿ, ಈ ದಿನ ಬೇರೆ ಬೇರೆಯವ್ರು ಯಾರು ಮೀನು ಕೊಡ್ತಾರೆ ನಿಮಗೆ, ಅಲ್ವಾ. ಸೊ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲದ ಸದ್ಬಳಕೆ ಇಲ್ಲ, ಅಥವಾ ಮಾನವ ಸಂಪನ್ಮೂಲಕ್ಕೆ ಬೇಕಾದಂಥ ಆಧುನಿಕ ಚಾಕಚಕ್ಯತೆಗಳು ತಯಾರು ಮಾಡೋ ವ್ಯವಸ್ಥೆಗಳಿಲ್ಲ. ಬರೀ ಎಲ್ಲರೂ ಸರ್ಟಿಫಿಕೇಟ್ ಓದೋರೇ ಆಗಿದ್ದಾರೆ. ಆಮೇಲೆ ಇವತ್ತು ನೋಡಿ, ವೃತ್ತಿಗಳು ಹೆಂಗಾಗಿದ್ದಾವೆ, ಯಾರಿಗೂ ಅವರವ್ರ ವೃತ್ತಿಗಳ ಬಗ್ಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಗೌರವವಿಲ್ಲ ಕೆಲಸದ ಬಗ್ಗೆ. ಎಲ್ಲರೂ IT ನಂಬಬೇಕು. ನೋಡಿ, ಬಹುಸಂಖ್ಯಾತ ರೈತರೇ ಇರೋ ದೇಶ ಇದು. 75-80% ರೈತರೇ ಇರತಕ್ಕಂಥದ್ದು. ರೈತಾಪಿ ಜೀವನ, ನಾವೆಲ್ಲ ರೈತರ ಮಕ್ಕಳು. ಹೌದು. ನಮಗೆ ರೈತರು ಹೊಲಕ್ಕೆ ಹೋಗಿ ನೀರು ಉಣಿಸೋದು, ಕಳೆ ಕೀಳೋದು, ಕೂಲಿ ಮಾಡೋದು ಅಥವಾ ಒಕ್ಕಲ್ತನ ಮಾಡೋದು ಅಂದರೆ ನಾವು ಅವಮಾನ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಸರ್ಟಿಫಿಕೇಟ್ಗಳು ನಮ್ಮನ್ನು ಅಂಗವೈಕಲ್ಯರಾಗಿ ಮಾಡಿಬಿಟ್ಟಿದ್ದಾವೆ. ಇವತ್ತು ನಾವು ಡಿಗ್ರಿ ಮಾಡಿದ್ದೀನಿ, MA ಮಾಡಿದ್ದೀನಿ, ನಾವು ಯಾರೂ ಸಲಿಕೆ ಗುದಿಗೆ ಮುಟ್ಟೋ ಪರಿಸ್ಥಿತಿಯಲ್ಲಿ ಇಲ್ಲ ನಾವು. ಮತ್ತು ಈ ಮನಸ್ಥಿತಿ ಎಜುಕೇಷನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ದೇಶವನ್ನು ಉತ್ಪಾದಕ ರಾಷ್ಟ್ರವಾಗಿ GDP ಹೆಚ್ಚಾಕಬೇಕು, ದೇಶವನ್ನು ಉತ್ಪಾದಕ ರಾಷ್ಟ್ರ ಮಾಡಬೇಕು ಅಂದಾಗ ನಮ್ಮಲ್ಲಿ ಸ್ಕಿಲ್ ಇರ್ತಕ್ಕಂಥ ಮಾನವ ಸಂಪನ್ಮೂಲ ಬಳಸಬೇಕು. ಆ ಮಾನವ ಸಂಪನ್ಮೂಲವನ್ನು ಬಳಸಿ ಅದರಿಂದ ಉತ್ಪಾದನೆ ಮಾಡಬೇಕಲ್ಲ ನಾವು.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.